ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ದೀರೋ ದಯವಿಟ್ಟು ನೋಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸೊ ಮತ್ತು ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್. ಆಲ್ರೆಡಿ ನಂದು 6K ಕಂಪ್ಲೀಟ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾಳೆ ಶಿವರಾತ್ರಿ ಆಗಿರೋದ್ರಿಂದ ಇವತ್ತು ನೈಟಿಂದನೇ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಆಚೆಲ್ಲ ಕ್ಲೀನ್ ಮಾಡಿದ್ದೀವಿ. ಇವಾಗ ನಾನು ಹೋಗಿ ರಂಗೋಲಿ ಹಾಕ್ತಾ ಇದ್ದೀನಿ. ನಮ್ಮ ಅಪ್ಪ ಇವಾಗ ಡಿನ್ನರ್ ಮಾಡ್ತಾ ಇದ್ದಾರೆ. ಇವಾಗ ನಾನು ನಮ್ಮಮ್ಮ ಸೇರ್ಕೊಂಡು ರಂಗೋಲಿ ಹಾಕ್ತೀವಿ. ಗಾಯ್ಸ್ ಇಲ್ಲೆಲ್ಲ ನೀಟಾಗಿ ನಮ್ಮಮ್ಮ ಕ್ಲೀನ್ ಮಾಡಿದ್ದಾರೆ. ಇವಾಗ ನಾನು ಈ ರಂಗೋಲಿ ಹಾಕ್ಬೇಕಂತೆ. ಇದು ನಮ್ಮ ಅಕ್ಕ ಶುಭಾಕ ಬಂದ್ಬಿಟ್ಟು ಹಾಕ್ಕೊಟ್ಟಿದ್ದೆ ರಂಗೋಲಿ ಯಾವಾಗಲೂ ಒಂದು ಕಾಲದಲ್ಲಿ. ಗಾಯ್ಸ್ ನಾನು ರಂಗೋಲಿ ಹಾಕಿ ಫಿನಿಶ್ ಮಾಡಿದೆ. ಅಮ್ಮ ಫೈನಲ್ ಟಚ್ ಕೊಡ್ತಿದ್ದಾರೆ. ಚೆನ್ನಾಗಿತ್ತಾ ಮಮ್ಮಿ ರಂಗೋಲಿ? ಗೈಸ್ ರಂಗೋಲಿ ಫುಲ್ ಕಂಪ್ಲೀಟ್ ಆಗಿದೆ. ಇವಾಗ ನನಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಹೂವು ಇಕ್ಕಿದ್ದಾರೆ. ಹೇ ಗಾಯ್ಸ್, ಗುಡ್ ಮಾರ್ನಿಂಗ್. ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಸೊ ಇವಾಗ ಸ್ನಾನ ಮಾಡ್ಕೊಂಬಂದು ಹೊಸ ಬಟ್ಟೆ ಹಾಕ್ಕೊಂಡಿದ್ದೀನಿ. ಈ ಬಟ್ಟೆ ಎಷ್ಟು ಲೂಸ್ ಆಗಿದೆ ಅಂದರೆ ಇದನ್ನ ಪಾಪ ಎಷ್ಟು ಲೂಸ್ ಆಗಿದೆ ಪಾಪ. ಇದೇ ಥರ ಹಾಕ್ಕೊಳ್ಳ ಬಟ್ಟೆ ನೋಡಿ ಗಾಯ್ಸ್ ಎಷ್ಟು ಲೂಸ್ ಆಗಿದೆ ಅಂತ ತೋರಿಸ್ತೀನಿ. ಈ ಟಾಪ್ ನೋಡಿ ಎಷ್ಟು ಲೂಸ್ ಆಗಿದೆ. ಇದು ಯಾರು ಟಾಪ್ ಅಂತಾರ, ಅದು ಎಮ್ ಸೈಜ್ ತೊಗೊಂಡಿದ್ದೆ. ಎಮ್ ಸೈಜ್ ಕೂಡ ಎಷ್ಟು ಲೂಸ್ ಆಗಿದೆ. ಇವಾಗ ನನ್ನ ತಂಗಿ ಟಾಪ್ ಎತ್ಕೊತಾ ಇದ್ದೀನಿ. ನನ್ನ ತಂಗಿ ಟಾಪ್ ಹಾಕ್ಕೊಂಬರ್ತೀನಿ. ಗೈಸ್ ನಾನು ಇವಾಗ ಅಷ್ಟೇ ರೆಡಿಯಾಗಿ ಬಂದೆ. ಸೊ ಇವಾಗ ದೇವ್ರ ಮನೆಯೆಲ್ಲ ನೆನೆ ಕ್ಲೀನ್ ಮಾಡಿದ್ರಿ. ಇವಾಗ ನಮ್ಮ ಅಮ್ಮ ಇಲ್ಲಿ ಮಾವಿನೆಲೆ, ಬಿಲ್ಪತ್ರೆ, ತುಂಬೆ ಹೂವು ಮತ್ತು ಬಾಳೆಹಣ್ಣು ಎಲ್ಲ ಇಕ್ಕಿದ್ದಾರೆ. ಅದನ್ನೆಲ್ಲ ದೇವ್ರ ಮನೆ ನೀಟಾಗಿ ಜೋಡಿಸಿ ಪೂಜೆ ಮಾಡಬೇಕು. ಪೂಜೆ ಮಾಡಿದಾದ್ಮೇಲೆ ತೋರಿಸ್ತೀನಿ ನೋಡಿ ದೇವ್ರ ಮನೆ ಹೇಗಿರುತ್ತೆ ಅಂತ. ಪೂಜೆ ಎಲ್ಲ ಆಯಿತು. ಸೊ ಮೈಂಡೆಲ್ಲ ಫ್ರೆಶ್ ಆಯಿತು ಪೂಜೆ ಮಾಡಿದಾದಮೇಲೆ. ಇವಾಗ ದೇವಸ್ಥಾನಕ್ಕೆ ಹೋಗಬೇಕು. ನಮ್ಮ ಅಮ್ಮ ಬರ್ತಾಯಿದ್ರು. ಆ್ಯಕ್ಚುಲಿ ನಮ್ಮಮ್ಮ ನಮ್ಮ ಅಜ್ಜಿ ಮನೆಗೆ ಹೋಗಿದ್ದಾರೆ. ಇವಾಗ ಅದಕ್ಕೆ ಸುಷ್ಮಿತಕ್ಕ ನಾನು ಹೀಗಾಗಿ ನಾನು ಈ ಸಲ ಶಿವರಾತ್ರಿಗೆ ಉಪವಾಸ ವ್ರತ ಮಾಡ್ತಾಯಿದ್ದೀನಿ. ಒಂದೇ ಒಂದು ಡ್ರಾಪ್ ಕೂಡ ನೀರು ಕುಡಿದಿರ ಇರ್ತೀನಿ. ಸೊ ನೆಕ್ಸ್ಟ್ ಡೇ ದೇವಸ್ಥಾನಕ್ಕೆ ಹೋಗಿ ಪ್ರಸಾದ ತಿನ್ನೋವರೆಗೂ ಹಾಗೆ ಇರ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಜಾಗರಣೆನೂ ಇರ್ತೀನಿ ಇವತ್ತೆಲ್ಲ. ಸೊ ಈ ಸಲ ಶಿವರಾತ್ರಿಗೆ ನಾನು ಇದು ಮಾಡ್ತಿದ್ದೀನಿ. ನೀವೇನು ಮಾಡ್ತಾಯಿದ್ದೀರಾ ಅಂತ ಕಮೆಂಟ್ ಮಾಡಿ. ಸೊ ಈ ಸಲ ಶಿವರಾತ್ರಿ ತುಂಬ ಸ್ಪೆಷಲ್ ಅಂತ ಹೇಳ್ತಿದ್ರು. ಸೊ ತುಂಬ ಭಕ್ತಿಯಿಂದ ಇರಬೇಕು. ಪಪ್ಪ ನೀನೇನು ಮಾಡ್ತಿದ್ದೀಯ ಪಪ್ಪ ಶಿವರಾತ್ರಿಗೆ? ಜಾಗರಣೆ ಇಡ್ತೀನಿ. ನಾ ಅಪ್ಪ ಜಾಗರಣೆ ಇಡ್ತಾರೆ, ನಾನು ಉಪವಾಸ ಮತ್ತು ಜಾಗರಣೆ ಇಡ್ತೀನಿ. ಮಮ್ಮಿ ಮಲ್ಕೊಂಡಿದ್ದೆ. ನಮ್ಮಮ್ಮಗೆ ಹುಷಾರಿರಲ್ಲ ಗೈಸ್, ಅದಕ್ಕೆ ನಮ್ಮಮ್ಮ ಊಟ ತಿಂದು ಆರಾಮಾಗಿ ರೆಸ್ಟ್ ಮಾಡ್ತಾರೆ. ಗೈಸ್ ಪ್ಯಾರೆಟ್ ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿ. ಗೈಸ್ ಇವಾಗ ನಾನು ಸುಷ್ಮಿತಾ ಅವ್ರ ಮನೆ ಹತ್ರ ನಡ್ಕೊಂಡು ಹೋಗ್ತಾ ಇದ್ದೀನಿ. ಇವಾಗ ಬಿದ್ರಳ್ಳಿ ದೇವಸ್ಥಾನಕ್ಕೆ ಹೋಗೋಣ ಅಂತ ನಡ್ಕೊಂಡು ಹೋಗ್ತಾ ಇದ್ದೀನಿ. ಇವತ್ತು ಚಪ್ಪಲಿನೂ ಹಾಕ್ಬಾರ್ದಂತೆ, ಅದಕ್ಕೆ ಚಪ್ಪಲಿ ಹಾಕ್ಕೊಂಡಿರೋ ನಡ್ಕೊಂಡು ಹೋಗ್ತಾ ಇದ್ದೀನಿ. ಗೈಸ್ ಇವಾಗ ನಾನು ಮತ್ತು ಸುಷ್ಮಿತಾ ಅಂತ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಗೈಸ್ ಬಿದ್ರಳ್ಳಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಇವಾಗ. ಗೈಸ್ ಎಷ್ಟು ಜನ ಇದ್ದಾರೆ ನೋಡಿ. ಎಲ್ಲಿ ಬಿಡ್ತೀರಾ? ಬಾಗಿಲು ಮುಂದೆ ಹೋಗ್ತಾರೆ, ದೇವಸ್ಥಾನ ಬಾಗಿಲು ಮುಂದೆ. ಗ್ಯಾಸ್ ಬಿದ್ರಳ್ಳಿಯಲ್ಲಿ ಇವಾಗ ದರ್ಶನ ಆಯಿತು. ಇವಾಗ ದರ್ಶನ ಮುಗಿಸ್ಕೊಂಡು ಹೋಗ್ತಾ ಇದ್ದೀನಿ. ಉಡುಪಿ ಗಾರ್ಡನ್ಗೆ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಬಂದಿದ್ದಾರೆ. ನೋಡಿ ಬಂದು ದೋಸೆ, ಇಡ್ಲಿ, ವಡೆ. ಹುಷಾರಿಲ್ಲ ಅಂತ ತಿಂತಾ ಇದ್ದೆ. ಚೆನ್ನಾಗಿದೆಯಾ ಅಕ್ಕ? 100 rupees ಅಷ್ಟೇ ನೋಡಿ. 100 rupees ಅಷ್ಟೇ. ಎಷ್ಟು ಬರ್ದು ಆರಾಮಾಗಿ ತಿಂತಾ ಇದ್ದಾರೆ. ಹೇಗೆ ನಾನು ಇವಾಗಷ್ಟೇ ದೇವಸ್ಥಾನಕ್ಕೆ ಹೋಗಿ ಬಂದೆ. ದೇವಸ್ಥಾನಕ್ಕೆ ಹೋಗಿ ಬಂದು ತುಂಬ ಸಮಾಧಾನ ಅನಿಸ್ತು ಮನಸ್ಸಿಗೆ.
ಅಲ್ಲಿ ತುಂಬ ರಶ್ ಇತ್ತು, ಅದಕ್ಕೋಸ್ಕರ 200 ರೂಪೀಸ್ ಟಿಕೆಟ್ ತೊಗೊಂಡು ಹೋಗಿ ಬಂದುಬಿಟ್ರೆ, ಇಲ್ಲಾಂದರೆ ಮೋರ್ ದೆನ್ 2 ಅವರ್ಸ್ ನಿಂತ್ಕೊಬೇಕಾಗಿತ್ತು ಕ್ಯೂ ಅಲ್ಲಿ. ಸೊ ದರ್ಶನ ಎಲ್ಲ ಚೆನ್ನಾಗಾಯಿತು, ಮುಗಿಸ್ಕೊಂಡ್ಬಂದ್ವಿ. ಗಂಟೆಲ್ಲ ಫುಲ್ ಒಣಗೋಗಿದೆ ಜಲ್ದಿ, ಇವಾಗ 11 ಗಂಟೆ ಆಗಿದೆ. ಸೊ ಎಲ್ಲ ಶಿವನಿಲಿ ಏನೋ ಇಷ್ಟು ಆಮೇಲೆ ನೆಕ್ಸ್ಟ್ ಮಾರ್ನಿಂಗ್ ಗಂಟ ನಾನು ಇರಬೇಕಲ್ವಾ ಅಂತ ಸ್ಟ್ರಾಂಗ್ ಆಗಿದ್ದೀನಿ ನಾನು. ಸೊ ಇವಾಗ ನಾನು ಇವತ್ತೇನು ಮಾಡೋದು ಅಂತ ಅಂದ್ಕೊಂಡು ಯೋಚನೆ ಮಾಡ್ತಿದ್ದೆ. ಇವತ್ತು ಒಂದು ಡ್ರಾಯಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬ ದಿನ ಆದಮೇಲೆ ಡ್ರಾಯಿಂಗ್ ಮಾಡ್ತಾಯಿದ್ದೀನಿ. ನಮ್ಮ ಅಪ್ಪ ಹೇಳ್ತಾರೆ, ಯಾಕೆ ನೀನು ಡ್ರಾಯಿಂಗ್ ಚೆನ್ನಾಗಿ ಮಾಡ್ತಿಲ್ಲ, ಯಾಕೆ ಬಿಟ್ಬಿಟ್ಟಿದ್ಯಾ ಮಾಡು ಅಂತ. ಸೊ ಇವಾಗ ಡ್ರಾಯಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಗೈಸ್. ಇವಾಗ ಸಂಜೆ ನಾನು ಮತ್ತು ನಮ್ಮಮ್ಮ ರೆಡಿಯಾಗಿ ನಮ್ಮ ಫ್ರೆಂಡ್ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ಅವ್ರ ಮನೇಲಿ ಏನು ಸ್ಪೆಷಲಾಗಿ ಶಿವರಾತ್ರಿ ಶಿವರಾತ್ರಿ ಪೂಜೆ ಮಾಡ್ತಿದ್ದಾರೆ ಅಂತ, ಅದಕ್ಕೋಸ್ಕರ ಬನ್ನಿ ಹೋಗೋಣ. ಸರಿ ಬಾ. ಹಾಯ್ ಆಂಟಿ. ತೋರಿಸು ಗೈಸ್, ಇವಾಗ ನಾವು ರೇಖಾ ಆಂಟಿ ಅವ್ರ ಮನೆ ಹತ್ರ ಬಂದಿದ್ದೀವಿ. ರೇಖಾ ಆಂಟಿ ಅವ್ರ ಮನೇಲಿ ಇವಾಗ ನಾವು ಪೂಜೆ ಎಲ್ಲ ಫಿನಿಶ್ ಮಾಡಿದ್ದೀವಿ. ಪೂಜೆ ಅಂತೂ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಈ ಲಿಂಗ ಎಲ್ಲ ಉದ್ದದ ಮಣ್ಣಿಂದ ಮಾಡಿರೋದ ರೇಖಾ ಆಂಟಿ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ರೇಖಾ ಆಂಟಿನ ಕೇಳೋಣ ಏನು ಪೂಜೆ ಯಾವಾಗಿಂದ ಮಾಡ್ತಾ ಇದ್ದಾರೆ ಅಂತ. ಹೇಳಿ ಆಂಟಿ ಪೂಜೆ ಬಗ್ಗೆ. ಒಂದು 16 ವಾರ ಶಿವನಿಗೆ ಮಾಡೋದು ಮಾಡಬೇಕು. ನಾನು 16 ವಾರ ಮಾಡಿದ್ದೀನಿ. ಮುಂಚೆ ಎಲ್ಲ ಇದು 3 ವರ್ಷ, 5 ವರ್ಷ. ಓಕೆ, ವರ್ಷಕ್ಕೆ ಒಂದೇ ಸಲ ಮಾಡ್ತೀನಿ. 16 ವಾರದ್ದು ಒಂದೇ ದಿವಸ ಲಿಂಗ ಮಾಡಿ ಪೂಜೆ ಮಾಡಿ ಊಟ ನೈವೇದ್ಯ ಮಾಡಿ ಊಟ ಕೊಟ್ಟು ಅರ್ಶನ ಅವ್ರ ಕಡೆಯಿಂದ ಆಶೀರ್ವಾದ ಪಡಿಬೇಕು. ನಾವೇನೇ ಬೇಡಿಕೆ ಇಟ್ಕೊಂಡು ದೇವ್ರ ಹತ್ರ ಪೂಜೆ ಮಾಡಿದ್ರು ಅದು ನೆರವೇರುತ್ತೆ ಅನ್ನೋ ನಂಬಿಕೆ ನನಗಿದೆ. ನೆರವೇರಿದೆ. ಅದಕ್ಕೋಸ್ಕರ 3 ವರ್ಷದಿಂದ ಮಾಡ್ತಿದ್ದೀರಾ ಆಂಟಿ? 5 ವರ್ಷ. 5 ವರ್ಷದಿಂದ. ಪ್ರಸ್ತುತಕ್ಕೆ ಪಲಾವು ಮತ್ತು ಮೊಸರು ಬಜ್ಜಿ ಮಾಡಿದ್ದಾರೆ, ಎಲ್ಲ ತಿಂತಾ ಇದ್ದಾರೆ. ಹೋಗಿ ಬಂದ್ರಲ್ಲ, ಹೆಂಗ ಅನಿಸ್ತು ಮಮ್ಮಿ? ಚೆನ್ನಾಗಿತ್ತು, ಚೆನ್ನಾಗಿ ಮಾಡಿದ್ರು ರೇಖಾ ಪೂಜೆ. ಚೆನ್ನಾಗಿ ಮಾಡಿದ್ರಲ್ಲ. ಸೊ ಪೂಜೆಗೆ ಹೋಗಿ ಬಂದ್ರಿ. ಇವಾಗ ನೆಕ್ಸ್ಟ್ ಚಿನ್ಸಂದ್ರ ದೇವಸ್ಥಾನಕ್ಕೆ ಹೋಗಬೇಕು. ಅಲ್ಲಿ ಡೆಕೋರೇಷನ್ ಅಂತೂ ತುಂಬ ಚೆನ್ನಾಗಿ ಮಾಡಿರ್ತಾರೆ. ಪ್ರತಿ ಸಲಿನೂ ಕೂಡ ಒಂದೊಂದು ಟೀಮ್ ಮಾಡಿರ್ತಾರೆ. ಈ ಸಲ ಏನು ಮಾಡಿದ್ದಾರೆ ಅಂತ ನೋಡೋಣ. ಕಡಿಮೆ ಐತೆ, ಅದು ನಿಮ್ಮ ಕಡೆನೇ ಐತಲ್ಲ, ಸೇರಿಸ್ಕೊಂಡೆ ಓಕೆನಾ? ನಾವು ಚಿನ್ಸಂದ್ರಕ್ಕೆ ಬಂದಿದ್ದೀವಿ. ಎಂಟ್ರೆನ್ಸಲ್ಲಿ ಈ ಥರ ಮಾಡಿದ್ದಾರೆ. ದೇವಸ್ಥಾನ ಅಲ್ಲಿ ಅಷ್ಟು ದೂರ ಇದೆ. ಡೆಕೋರೇಷನ್ ಎಷ್ಟು ಚೆನ್ನಾಗಿ ಗೈಸ್. ಇವಾಗ ದರ್ಶನ ಮುಗಿಸ್ಕೊಂಡು ನಾವು ಮನೆಗೆ ಹೋಗ್ತಾ ಇದ್ದೀವಿ. ಟೈಮ್ ಅರೌಂಡ್ ಇವಾಗ 9:30 ಆಗಿದೆ. ಪ್ರೋಗ್ರಾಮ್ ಎಲ್ಲ ತುಂಬ ಚೆನ್ನಾಗಿ ನಡೀತಾ ಇತ್ತು. ತುಂಬ ಜನ ಇದ್ದರು. ಅದಕ್ಕೆ ನಾವು ಬೇಗ ಮುಗಿಸ್ಕೊಂಡು ಬೇಗ ಮನೆಗೆ ಹೋಗ್ತಾ ಇದ್ದೀವಿ. ಗೈಸ್, ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ನನಗಂತೂ ಫುಲ್ ತಲೆ ಸುತ್ತೈತೆ, ಯಾಕಂದರೆ ತುಂಬ ದಿನ ಆದ್ಮೇಲೆ ಉಪವಾಸ ಮಾಡ್ತಾ ಇರೋದು. ಇನ್ನು ಟೈಮ್ ಬಂದ್ಬಿಟ್ಟು ಇವಾಗ ಇನ್ನೇನು 10 ಗಂಟೆ ಆಗಿದೆ. ನಮ್ಮ ಅಪ್ಪ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ ಜಾಗರಣೆಗೆ. ಅಲ್ವ ಪಾಪ? ಬೆಳಗ್ಗೆಗೆ ದೇವಸ್ಥಾನದಲ್ಲಿ ಏನು ಪ್ರಸಾದ? ವಾಂಗಿಬಾತ್ ಅಂಡ್ ಕೇಸರಿ ಬಾತ್. ಸರಿ ಪಾಪ. ಈಗ ಟೈಮ್ ನೋಡಿ 12:10 ಆಗಿದೆ. ಇವಾಗ ನಿಶ್ಚಿತ ಕಾಲ. ಸೊ ಈ ಟೈಮಲ್ಲಿ ಶಿವನ ಹತ್ರ ಬೇಡ್ಕೊಂಡ್ರೆ ನೆರವೇರುತ್ತೆ ಅಂತ. ಸೊ ವೆಯ್ಟ್ ಮಾಡಿ ಇವಾಗ ಬೇಡ್ಕೊತಾ ಇದ್ದೀನಿ. ನನ್ನ ತಂಗಿನ ಹಾಸ್ಟೆಲಲ್ಲಿ ಅವಳು ಉಪವಾಸ ಇದ್ದಾಳೆ, ಅವಳು ಜಾಗನೇ ಇದ್ದಾಳಂತೆ. ಸೊ ಫೋನ್ ಮಾಡಿದ್ಲು.
ಸೊ ಎಲ್ಲ ಅವಳಿದ್ದಲ್ಲ ಇಲ್ಲಿ ನಾನಿದ್ದೀನಿ ಈಗ. ಸೊ ನನ್ನ ಶಿವರಾತ್ರಿ ಇತ್ತು, ಇವತ್ತು ನಾನು ಉಪವಾಸನ ಮುಗಿಸ್ತಾ ಇದ್ದೀನಿ. ಸೊ ಪೂಜೆ ಎಲ್ಲ ಆಯಿತು ಮನೆಯಲ್ಲಿ. ಇವಾಗ ನಾನು ದೇವಸ್ಥಾನ ಹೋಗ್ತಾ ಇದ್ದೀನಿ. ನಮ್ಮ ಅಪ್ಪ ನೈಟಿಂದ ಅಲ್ಲಿ ಜಾಗರಣೆ ಮಾಡ್ತಿದ್ದಾರೆ, ಮತ್ತು ಅಲ್ಲಿ ಅದು ಇದು ಅಡುಗೆ ಎಲ್ಲ ರೆಡಿ ಮಾಡಿದ್ದಾರೆ. ಸೊ ಇವಾಗ ನಾನು ಹೋಗಿ ಅಲ್ಲಿ ಪ್ರಸಾದ ಹಂಚಿ ನನ್ನ ವ್ರತನ ಇಲ್ಲಿಗೆ ಮುಗಿಸ್ತೀನಿ ಗಾಯ್ಸ್. ಇಷ್ಟೊತ್ತು ನಾನು ಅಲ್ಲಿ ನಿಂತ್ಕೊಂಡು ಪ್ರಸಾದ ಹಾಕಿದೆ. ಇವಾಗ ನಮ್ಮ ಅಪ್ಪ ಇದ್ದು ಎಲ್ಲಕ್ಕೂ ಕವರಲ್ಲಿ ಹಾಕ್ತಾ ಇದ್ದಾರೆ. ಗಾಯ್ಸ್ ಇವಾಗಷ್ಟೇ ನಾನು ದೇವಸ್ಥಾನಕ್ಕೆ ಹೋಗಿ ಬಂದೆ. ಊಟ ತುಂಬ ಪ್ರಸಾದ ತಿಂದೆ. ಇವಾಗ ನಂಗೆ ಸಮಾಧಾನ ಅನ್ನಿಸಿದೆ. ಫುಲ್ ಟಯರ್ಡ್ ಆಗೋಗಿತ್ತು ನನಗಂತೂ. ಸೊ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಿ ಬಂದೆ, ತುಂಬ ಖುಷಿ ಆಯಿತು. ಸೊ ನನ್ನ ಶಿವರಾತ್ರಿ ವ್ರತನೂ ಮುಗೀತು. ಹರ್ಷಿತಾ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ಆಫೀಸ್ ಟೈಮ್ ಆಯಿತು ಅಂದ್ಬಿಟ್ಟು ಮಕ್ಕಳಿಗೆಲ್ಲ ಊಟ ಕೊಡ್ತಾ ಇದ್ದಾಳೆ. ಕೇಸರಿ ಬಾತು, ವಾಂಗಿಬಾತು. ಹರ್ಷಿತಾ ನೀನು ತಿಂದ? ದೇವಸ್ಥಾನದಲ್ಲಿ ಊಟ ತುಂಬ ತಿಂದೆ. ದೇವಸ್ಥಾನದಲ್ಲಿ ತಿಂದ? ಸರಿ. ಹಾಯ್ ಹಾಯ್. ಸೊ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಿತ್ ಲಾಟ್ಸ್ ಆಫ್ ಲವ್. ಬಾಯ್. ಸಿನ್ ದ ನೆಕ್ಸ್ಟ್ ವ್ಲಾಗ್.